ಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸಾ ನಿರಾಸೀರ್ನಿರ್ಮಮೋ ಯಾತಿ ಪರಂ ಜಯತಿ ಸೋಚ್ಯುತಃ. ಈಗ ಏಕಾದಶಿ ದಿವಸ ಶ್ರಾದ್ದ ಮಾಡಬೇಕು ಇಲ್ಲೋ ಅಂತ ಪ್ರಶ್ನೆ. ಈಗ ಅದಕ್ಕೆ ಹೇಳ್ತಾರೆ, ಅದಕ್ಕೆ ಶ್ರಾದ್ದನೇ ಮಾಡದೇ ಇದ್ದವ್ರಿಗೆ ಅಪ್ಲಿಕಬಲ್ ಅಲ್ಲ ಇದು. ಶ್ರಾದ್ದ ಮಾಡೋರು ಏಕಾದಶಿ ಶ್ರಾದ್ದ ಬಂದರೆ ಏನು ಮಾಡಬೇಕು? ಯಥಾ ಅಲ್ಲೊಂದು ವಾದ ಇದೆ ಅವ್ರದ್ದು. ಅವ್ರು ಏನು ವಾದ ಅಂದರೆ, ಏಕಾದಶ್ಯಾಂ ನನು ತರ್ಹಿ ಜಲ ಇರುವ ನಾನು ಏಕಾದಶಿ ಶ್ರಾದ್ದಂ ಏಕಾದಶ್ಯಾಮೇವ ಕರ್ತವ್ಯಂ ನಾ ದ್ವಾದಶ್ಯಾಂ. ವೈಷ್ಣವ ನಾವು ಮಾಡೋದಲ್ಲ ಎಂದು ಮಾಡ್ತೇವೆ ದ್ವಾದಶಿ ದಿವಸ. ಅದು ತಪ್ಪದು. ಒಂದು ವಾಕ್ಯ ಇದೆ, ಮೃತೆ ಅಹನಿ ಅತಿಕ್ರಾಂತೆ ಚಂಡಾಲಾಹ ಕೋಟಿ ಜನ್ಮಸೋ ಇತಿ ಪ್ರತ್ಯವಾಯ ಶ್ರವಣಾದಿತಿ ಚೆನ್ನ ಒಂದು ವಾಕ್ಯ ಇದೆ. ಮೃತ ತಿಥಿಯನ್ನು ಬಿಟ್ಟು ಬೇರೆ ದಿವಸ ಮಾಡಿದರೆ ಮಾಡಿದ ಶ್ರಾದ್ದ ವೇಸ್ಟ್ ಅಷ್ಟೇ ಅಲ್ಲ, ಮಾಡಿದವರು ಏನಾಗ್ತಾರೆ, ಕೋಟಿ ಜನ್ಮಗಳಲ್ಲಿ ಚಂಡಾಲರಾಗಿ ಹುಟ್ಟುತ್ತಾರೆ. ಕೋಟಿ ಜನ್ಮಗಳಲ್ಲಿ ಶ್ರಾದ್ದ ಬಿಟ್ಟವರಲ್ಲ ಇವರು. ಮಾಡಿದ್ದು ತಿಥಿ ಅವತ್ತು ತಿಥಿ ದಿವಸ ಮಾಡದೆ ಬೇರೆ ದಿವಸ ಮಾಡಿದರೆ ಎಷ್ಟು ಪಾಪ ಬರುತ್ತೆ ಅಂದರೆ, ಕೋಟಿ ಜನ್ಮ ಚಂಡಾಲರಾಗಿ ಹುಟ್ಟುತ್ತಾರೆ ಅಂತಿರೋದ್ರಿಂದ ತಿಥಿ ಉಲ್ಲಂಘನೆ ಮಾಡೋಂಗಿಲ್ಲ. ಮೃತೆಯ ಹಾನಿ ಅದು ಮೃತೆಯ ಹಾನಿ ಅಂದ್ರೇನು? ಮೃತ ತಿಥಿ. ಅದಕ್ಕೆ ಆಮೇಲೆ ಹಬ್ಬ ಇದ್ದರೆ ಶ್ರಾದ್ದಕ್ಕೂ ಹಬ್ಬಕ್ಕೂ ಕ್ಲಾಶ್ ಆದರೆ ಏನು ಮಾಡ್ತಾರಾಗ? ಶ್ರಾದ್ದ ಮಾಡ್ತಾರೆ ಹೊರತು ಹಬ್ಬ ಪೋಸ್ಟ್ಪೋನ್ ಆಗುತ್ತೆ. ಹಬ್ಬ ಮಾಡಿ ಶ್ರಾದ್ದ ಪೋಸ್ಟ್ಪೋನ್ ಮಾಡೋದಿಲ್ಲ. ಅಷ್ಟರ ಮಟ್ಟಿಗೆ ಶ್ರಾದ್ದಕ್ಕೆ ಮಹತ್ವ ಇದೆ. ಯಾವಾಗಲೂ ಹುಟ್ಟಿದ ಹಬ್ಬ ಮಾಡ್ಬೇಕಾದ್ರೆ ನಕ್ಷತ್ರ ನೋಡಬೇಕು, ಶ್ರಾದ್ದ ಮಾಡಬೇಕಾದ್ರೆ ತಿಥಿ ನೋಡಬೇಕು. ಅದಕ್ಕೆ ತಿಥಿ ಅಂತಲೇ ಹೆಸರು. ಅದಕ್ಕೆ ಶ್ರಾದ್ದಕ್ಕೆ ಏನಂತ ಕರೀತಾರೆ? ತಿಥಿ ಅಂತ ಯಾತಕ್ಕೆ ಕರೀತಾರೆ ಅಂದರೆ, ತಿಥಿನ ಉಲ್ಲಂಘನೆ ಮಾಡಿಕೊಡೋದು ಅಂತ ಹೇಳೋ ದೃಷ್ಟಿಯಿಂದ ಹೆಸರು ಬಿಟ್ಬಿಟ್ಟಿದ್ದಾರೆ. ಯಾನಿಕಾ ನಿಜ ಪಾಪಾನಿ ಬ್ರಹ್ಮಹತ್ಯಾ ಸಮಾನಿ ಚ ಅನ್ನಮಾಶ್ರಿತ್ಯ ತಿಷ್ಠಂತಿ ಸಂಪ್ರಾಪ್ತೆ ಹರಿವಾಸರೆ ವರಂ ಸ್ವಮಾತೃಗಮನಂ ವರಂ ಗೋಮಾಂಸಭಕ್ಷಣಂ ವರಂ ಹತ್ಯಾಸುರಾಪಾನಂ ಏಕಾದಶನ್ನಭಕ್ಷಣ ಗರ್ಭಿಣಿ ಸೂತಿಕಾ ಬಾಲಾಹ ತೀರ್ಥಯಾತ್ರಾ ಕೃತಶ್ರಮಾಃ ಸಪಾದಮಾತ್ರಂ ಕುರ್ವೀತ ತೃಪ್ತ್ಯರ್ಥಂ ಫಲಭಕ್ಷಣಂ ಸರ್ವಥಾ ನಾನ್ನಮಸ್ನೀಯಾತ್ ಪ್ರಿಯಮಾಣೋ ಹರೇರ್ದಿನೇ ಇತಿ ಸ ವಾರಾಹೇ ಅನ್ನಸ್ಯ ಏಕಾದಶಿ ದಿನೇ ನಿಷಿದ್ಧತ್ವಾತ್ ತದ್ವಾಕ್ಯಂ ಏಕಾದಶಿ ಅತಿರಿಕ್ತ ಮೃತಾಃ ಅತಿಕ್ರಮ ಏವ ಪ್ರತ್ಯವಾಯ ಪ್ರತಿಪಾದನ ಪರಂ. ಅದಕ್ಕೆ ಹೇಳ್ತಾರೆ, ನೀವೇನು ವಾಕ್ಯ ಕೋಟ್ ಮಾಡಿದಿರಿ, ಮೃತ ದಿವಸದಲ್ಲಿ ಮಾಡದೆ ಹೋದರೆ ಚಂಡಾಲ ಕೋಟಿ ಜನ್ಮ ಅಂತ ಹೇಳಿದಾರಲ್ಲ, ಆ ವಾಕ್ಯ ಇರಬಹುದು. ಅದು ಬೇರೆ ದಿವಸ ಸಾಧ್ಯ ಉಲ್ಲಂಘನೆ ಮಾಡಿದ್ದಕ್ಕೆ ಅದು ಪಾಪನೇ ಹೊರತು ಏಕಾದಶಿ ದಿವಸ ಮಾತ್ರ ದ್ವಾದಶಿಯಿಂದ ಮಾಡೋದಕ್ಕೆ ವಿರೋಧ ಅಲ್ಲ. ಯಾಕೆಂದರೆ ಏಕಾದಶಿ ದಿವಸ ಏನು ಮಾಡಿದರೂ ಕೂಡ ಅನ್ನ ತಿನ್ಕೊಡ್ದು ಅಂತ ಹೇಳಿದ ಮೇಲೆ ಅವರು ತಿನ್ನಾಗಿಲ್ಲ, ಬಂದ ಬ್ರಾಹ್ಮಣರು ಊಟ ಮಾಡೋಗಿಲ್ಲ, ಇವನು ಮಾಡೋಗಿಲ್ಲ, ಪಿತೃಗಡೆ ತಗೊಳ್ಳೋದಿಲ್ಲ. ಫಸ್ಟ್ ಆಫ್ ಆಲ್ ಪಿತೃಗಡೆ ಏನು ಮಾಡೋದಿಲ್ಲ, ಅಕ್ಸೆಪ್ಟ್ ಮಾಡೋದಿಲ್ಲ. ಅದು ಅಂದಮೇಲೆ ಟೋಟಲಿ ಏನಾಯ್ತು, ಅದು ವೇಸ್ಟ್ ಆಯಿತು, ಮಾಡಲೇ ಕೊಡೋದು ಅಂತ ಆಯಿತು. ಆದ್ದರಿಂದ ಇದಕ್ಕೆ ಅಪ್ಲಿಕಬಲ್ ಅಲ್ಲ ಇದು. ವಿಷ್ಣು ಪಂಚಕತಿ ಶ್ರಾದ್ದ ಬಂತು, ಏನು ಮಾಡಬೇಕಾಗ? ಯಾವುದು ಪ್ರಧಾನ? ಶ್ರಾದ್ದನೇ ಪ್ರಧಾನ. ಆ ಉಪವಾಸ ನೆಕ್ಸ್ಟ್ ಟೈಮ್ ಮಾಡಬೇಕೇ ಹೊರತು ಅವತ್ತು ಮಾಡೋಗಿಲ್ಲ. ಅದು ಹೇಳ್ತಾರೆ, ನಂದಿ ವಾಹನ ರಾತ್ರಿ ಸಾಧನೆ ಬಂದ ದ್ವಾದಶಿ ದಶಮಿ ಪೈತೃಕ ಸಂಧಿಸಿದ ಸಮಯದಲ್ಲಿ ಶ್ರವಣವ ತ್ಯಜಿಸುವಂತೆ ಸದಾ. ಅವತ್ತೇನು ಶ್ರವಣ ನಕ್ಷತ್ರ ಇದ್ದರೆ ಹರಿಕತಾಮಸ ಅದೆಲ್ಲ ವಿಷಯ ಹೇಳಿಬಿಟ್ಟಿದ್ದಾರೆ, ಇಂಪಾರ್ಟೆಂಟ್ ಅಂಥೇಳಿ. ಪೈತೃಕ ದಶಮಿ ದಿವಸ ಶ್ರವಣ ಬಂದರೆ ಉಪವಾಸ ಮಾಡೋಂಗಿಲ್ಲ. ದ್ವಾದಶಿ ಬಂದರೆ ಉಪವಾಸ ಮಾಡಬೇಕು. ಅದು ದಶಮಿ ಬಂದರೆ ಶ್ರವಣ ಬಂದರೆ ಮಾಡಬಾರ್ದು. ಪೈತೃಕ ಪಿತೃಕಾರ್ಯ ಬಂದ ದಿವಸ ಶ್ರವಣವ ತ್ಯಜಿಸುವಂತೆ ಸದಾ. ಶ್ರವಣ ದೊಡ್ಡದು, ಅದಕ್ಕೆ ಯಾವ್ದು ದೊಡ್ಡದು? ಈಗ ಪಿತೃಕಾರ್ಯನೇ ದೊಡ್ಡದೇ ಹೊರತು ಅದಲ್ಲ. ಅಂದಮೇಲೆ ಏಕಾದಶಿ ಹಾಗೆ ಮಾಡಿ ಅಂತ ವಾದ ಇಲ್ಲ, ಮಾಡೋಕ್ಕೆ ಬರೋದಿಲ್ಲ. ಯಾಕೆ? ಏಕಾದಶಿ ವಿಷ್ಣು ಪಂಚಕವಾದ ಆಪ್ಷನಲ್ ವ್ರತ, ಆದ್ದರಿಂದ ಪೋಸ್ಟ್ಪೋನ್ ಮಾಡೋಕ್ಕೆ ಬರುತ್ತೆ. ಆದರೆ ಇದು ಏಕಾದಶಿ ಕಂಪಲ್ಸರಿ ಇರುತ್ತೆ, ಆದ್ದರಿಂದ ಪೋಸ್ಟ್ಪೋನ್ ಮಾಡಬೇಕು ಅಂತ ಅರ್ಥ. ಶಿವರಾತ್ರಿ ಹೇಳಿಬಿಟ್ಟಿದ್ದಾರೆ, ಮೊದಲೇ ಬಂತು ನಂದಿವಾಹನ ರಾತ್ರಿ. ನಂದಿವಾಹನ ರಾತ್ರಿ ಅಂದರೆ ಯಾವುದು? ನಂದಿವಾಹನ ಯಾರು? ಶಿವರಾತ್ರಿ. ದಾಸರು ಕೆಲವು ಪದಗಳು ಉಪಯೋಗಿಸ್ಬೇಕಾದ್ರೆ ಉಳಿದವ್ರು ಯಾವ್ದು ಪದ ನಂದಿವಾಹನ ರಾತ್ರಿ ಇಲ್ಲೇ ಇಲ್ಲ, ಯಾವ ಡಿಕ್ಷನರಿಗೂ ಸಿಗೋದಿಲ್ಲ ಅಂತ ಹುಡುಕಿದ್ರೆ ಅದು ಡಿಕ್ಷನರಿಲಿ ಸಿಗೋದಿಲ್ಲ, ಅರ್ಥದಲ್ಲೇ ಸಿಗುತ್ತೆ. ನಂದಿವಾಹನ ರಾತ್ರಿ. ಹಾಂ ಹೌದು ಮಾಡಬೇಕು. ಅದು ಮಾಡಬಾರದು ಅಂತ ವಾದ ಮಾಡ್ತಾನೆ, ಅವತ್ತೇ ಮಾಡಬೇಕು ಅಂತಾನೆ. ಅದಕ್ಕೆ ನಾವು ಹೇಳ್ತೀವಿ ಮಾಡಬಾರದು. ಏಕಾದಶಿ ಶ್ರಾದ್ದ ಮಾಡಿದರೆ ಮಹಾಪಾಪ, ಮಾಡಿಕೊಡೋದು ಪ್ರೂವ್ ಮಾಡ್ತಾರೆ. ಅದು ಕೆಲವು ಕಾರಣ ಕೊಡ್ತಾನೆ ಆತೀಗ. ತನು ತರಿಹಿ ಜಲ ಇರ್ವ ಪಯಸ ವಾಪಿ ಪಿತॄಣಾಂ ತೃಪ್ತಿ ಮಾಪ್ನುಯಾತ್ ನತು ನಿತ್ಯಶ್ಚ ಲೋಪೋಸ್ತಿ ಪೈತೃಕಶ್ಚ ವಿಶೇಷತಃ ಇತಿ ವಚನ ಜಲಾಜನ ಪಿತೃಶ್ರಾದ್ಯಂ ಕಿಂ ನ ಸ್ಯಾತ್ ಇತಿ ಚೇನ್ನ. ಆಗೊಂದು ಮಾತಿದೆ, ಪಿತೃಗಳು ಏನು ಇಲ್ಲದೆ ಹೋದರೆ ಬರೀ ನೀರು ಕೊಟ್ಟರು ಹಾಲು ಕೊಟ್ಟರು ತೃಪ್ತಿ ಹೊಂದ್ತಾರೆ. ಆದ್ದರಿಂದ ಶ್ರಾದ್ದ ಮಾತ್ರ ಬಿಡಲೇಬಾರ್ದು. ಅಂದರೆ ಬಡತನ ಇತ್ಯಾದಿ ಕಾರಣದ ಇದ್ದರೂ ಕೂಡ ಶ್ರಾದ್ದವನ್ನು ಏನು ಮಾಡೋಂಗಿಲ್ಲ, ಬಿಡಾಗಿ ಎಷ್ಟಾಗುತ್ತೋ ಅಷ್ಟು ಮಾಡಬೇಕು. ಅವನಿಗೆ ಏನಿಲ್ಲ ಹೋದಲ್ಲೋ
ಬರೀ ನೀರಿನಿಂದ ಮಾಡಿ, ಬರೀ ನೀವು ಹಾಲಾದರೂ ಹಾಕಿ ಏನಾದ್ರು ಬರೀ ಪಿಂಡ ಈ ಮಂತ್ರ ಗೊತ್ತಿಲ್ಲ, ಪಿಂಡ ಕಟ್ಟಿಡಿ ಕೊನೆ ಪಕ್ಷ, ಗೊತ್ತಾಯ್ತಾ? ಅಷ್ಟೆಲ್ಲ ಹೇಳ್ತಾರೆ. ಅದು ಏನಿಲ್ಲ ಹೋದಲ್ಲೋ ಕಾಡಿಗೆ ಹೋಗಿ ಬಾಯಿ ಬಡ್ಕೋಬೇಕಂತ, ಏನಂತ ಇವ್ರಂಗೆ ಮಾಡ್ಲಿಕ್ಕಾಗ್ತಾ ಇಲ್ಲ, ಭಾರಿ ಪಾಪಿಷ್ಟಾರ ಅಂತ ಡಿಕ್ಲೇರ್ ಮಾಡ್ಬೇಕಂತ. ಅಷ್ಟಾದರೂ ಮಾಡಿ ಕೊನೆ ಪಕ್ಷ, ಇಲ್ಲವ್ರು ಏನಾಗೋದಿಲ್ಲ, ತಿಥಿ ಮಹಾ ಪಾಪ ಬರುತ್ತೆ ಅಂತ ಶಾಸ್ತ್ರ ಹೇಳೋದು. ದೇರ್ಫೋರ್ ಏಕಾದಶಿ ದಿವಸ ಆಗಿದ್ದರೆ ನೀರಿಂದ ಮಾಡೋಣ, ಅನ್ನ ಬೇಡ ಅಂತ ಹೇಳಿದಾರೆ ಅವರಲ್ಲ, ನೀರಿಂದ ಮಾಡಿದ್ರೆ ಆಯ್ತಲ್ಲ. ಅಲ್ಲೇನಿದೆ ವಾಕ್ಯ, ಪೃಥಿವ್ಯಾಂ ಯಾನಿ ಪಾಪಾನಿ ಬ್ರಹ್ಮಹತ್ಯಾಧಿಕಾನಿ ಚ ಅನ್ನಮಾಶ್ರಿತ್ಯ ತಿಷ್ಠಂತಿ ಸಂಪ್ರಾಪ್ತೆ ಹರಿವಾಸನೆ. ಏಕಾದಶಿ ದಿವಸ ಅನ್ನದೊಳಗೆ ಪಾಪಗಳು ಬರುತ್ತೆ ಅಂತ ಹೇಳಿದ್ದಾರೆ, ನೀರಿನಲ್ಲಿ ಅಂತ ಹೇಳಿಲ್ಲಲ್ಲ. ಸೊ ನೀರಿಂದ ಸಾಧ್ಯ ಮಾಡಿದ್ರೆ ಆಯಿತು, ಹಾಲಿಂದ ಸಾಧ್ಯ ಮಾಡಿದ್ರೆ ಆಯಿತು. ಈ ಥರ ವಾದ ತೊಗೊಳ್ಳೋರು ಹಾಗೆ ಅನ್ನ ಒಂದು ಬಿಟ್ಬಿಟ್ರೆ ಆಯ್ತಲ್ಲ. ಏಕಾದಶಿ ದಿವಸ ಉಪ್ಪಿಟ್ಟು ನಡೆಯುತ್ತೆ, ಯಾಕೆ? ಅನ್ನದಲ್ಲಿರುತ್ತೆ, ಉಪ್ಪಿಟ್ಟಲ್ಲಿರೋದಿಲ್ಲ. ಈ ರೀತಿ ಅದರಲ್ಲಿ ಪಾತ ಕಾಫಿಯಲ್ಲಿ ತಿರೋ ಚಾನ್ಸೇ ಇಲ್ಲ. ಈ ರೀತಿ ಕುಡಿದು ಅಭ್ಯಾಸ ಮಾಡ್ಕೋತಾರೆ. ಅದಕ್ಕೆಲ್ಲ ಈ ಉತ್ತರ ಈಗ ಅಲ್ಲ. ಅನ್ನ ಶಬ್ದಕ್ಕೆ ಈ ಅರ್ಥ ಅಲ್ಲ. ಏನು ಅದ್ಯತೆ ಐತಿ ಅನ್ನ, ಏನು ಬಾಯಲಕ್ಕೈತೆ ಅದಿಷ್ಟು ಅನ್ನನೇ. ಆದ್ದರಿಂದ ನೀರು ಕೂಡ ಅನ್ನ ಅಂತ ಕರೀತಾರೆ, ಹಾಲು ಅನ್ನನೇ. ಆದ್ದರಿಂದ ಎಂದೂ ಕೂಡ ಏನಂತ ಕರೆಯೋದಿಲ್ಲ, ಅದನ್ನು ನೀರಿಂದ ಮಾಡಬೇಕು ಶ್ರಾದ್ದ ಅಂತ ಆಗಲಿಲ್ಲ. ಶ್ರಾದ್ದ ಮಾಡಲೇಕೂಡ್ದು ಅಂತ ಅರ್ಥನೇ ಹೊರತು ಯಾವುದೇ ರೀತಿ ಮಾಡ್ತೀವಿ ಅಂತಲ್ಲ. ಜಲಾದಿನ ಪಿತೃಶ್ರಾದ್ದಂ ಕಿಮ್ನಶ್ಚಾತಿಯನ್ನು ಜಲಾದೇರಪಿ ಅನ್ನವತ್ ಪ್ರಸಿದ್ಧತ್ವೇನ. ನೀರು ತಗೊಳ್ಳೋದು, ನೀರನ್ನು ಕೂಡ ಏನಂತ ಕರೆದಿದ್ದಾರೆ, ಅನ್ನನ ಹೇಗೆ ನಿಷಿದ್ಧನೋ ನೀರು ನಿಷಿದ್ಧ ಅಂತ ಹೇಳಿರೋದ್ರಿಂದ ಅನ್ನ ಸಮಾನ ಯೋಗಕ್ಷೇಮತ್ವೇನ. ಅನ್ನಕ್ಕೆ ಹೇಳಿದ ದೋಷ ಯಾವುದಕ್ಕೆ ಅಪ್ಲಿಕಬಲ್? ಈಗ ನೀರಿಗೂ ಅಪ್ಲಿಕಬಲ್. ಆದ್ದರಿಂದ ಮಾಡಾಗಿಲ್ಲ. ಸ್ವಪೈತೃಕ ಕಾರಣಸ್ಯ ನಿಷಿದ್ಧತ್ವಾತ್, ಯಾವುದೇ ಕಾರಣಕ್ಕೂ ಪಿತೃಕಾರ್ಯವನ್ನು ಮಾಡೋಕ್ಕೆ ಬರೋದಿಲ್ಲ. ತಯಾಚ ತಥಾಚ ತಿಥಿ ತರ್ಪಣೆ. ಈ ಮಾತು ತಿಥಿ ತರ್ಪಣ ಅಂತ ಒಂದು ಗ್ರಂಥದಲ್ಲಿ ಹೇಳ್ತಾರೆ. ಏಕಾದಶ್ಯಾಂ ನ ಭುಂಜೀತ ಪಕ್ಷಯೋರುಭಯೋರಪಿ. ಇನ್ನೂ ಕೆಲವರು ಇರ್ತಾರೆ, ಶುಕ್ಲಪಕ್ಷದ ಶ್ರಾದ್ದ ಬಂದರೆ ಮಾಡಿಕೊಡುತ್ತೆ, ಕೃಷ್ಣಪಕ್ಷದಲ್ಲಿ ಮಾಡಿಬಿಡ್ಬೋದು. ಅದೊಂದು ವಾದ ಇದೆ. ಅದು ಹೇಳ್ತಾರೆ, ಯಾವ ವಾದನೂ ಸರಿಯಲ್ಲ. ಶುಕ್ಲಪಕ್ಷನೋ ಕೃಷ್ಣಪಕ್ಷನೋ ಏಕಾದಶಿ ಅಂದರೆ ಏನು ಮಾಡಾಗಿಲ್ಲ, ಮಾಡೋಕ್ಕೆ ಸಾಧ್ಯ ಇಲ್ಲ. ಅನೇನ ವಿಧಿವಾಕ್ಯೇನ ತತ್ರ ಶ್ರಾದ್ದಂ ಪರೇಹನಿ ಭುಂಕ್ಷ್ವ ಭುಂಕ್ಷ್ವೇತಿಯೋ ಬ್ರೂಯಾತ್. ಇನ್ನೊಂದಿದೆ, ಬ್ರಾಹ್ಮಣ ಊಟ ಕೂಡಿಸ್ಬೇಕು. ನೀವೀಗ ಕೂಡಿಸಿ ಏನನ್ಬೇಕು, ಕೃಷ್ಣಾರ್ಪಣ ಹೇಳ್ಬೇಕು. ಅದು ಅನ್ಕೊಡ್ದು ಭುಂಕ್ಷ ಅಂತ ಹೇಳ್ಕೊಡ್ದು. ಯಾರೇ ಕೇಳಿ ತಿನ್ನು ಅಂತ ಕೇಳಿದ್ರೆ ಏನು ಹೇಳ್ಬೇಕು, ಅದಕ್ಕೆ ನೀನು ಹಣೆ ಬರ ಅನ್ಬೇಕೆ ಹೊರತು ತಿನ್ನು ಅಂತ ಹೇಳಿದ್ರೆ ಆ ಪಾಪ ಇವನಿಗೆ ಬರುತ್ತದ್ದು. ಮತ್ತೆ ತಿನ್ನು ಅಂತ ಹೇಳಿದರೆ ತಿನ್ನಬೇಡ ಅಂತ ಹೇಳಬೇಕೆ ಹೊರತು ತಿನ್ನು ಅಂತ ಹೇಳಾಗಿಲ್ಲ. ಊಟಕ್ಕೆ ಕೂತಾಗ ಬಡಿಸ್ಬಿಟ್ಟು ಬಡಿಸಿದ್ದೀನಿ ಯಾರು ತಿನ್ನಬೇಡಿ ಅಂತ ಹೇಳೋಕ್ಕಾಗತ್ತಾ? ಏನು ಹೇಳ್ಬೇಕು ಅವನೀಗ? ತಿನ್ನಲೇಬೇಕು ಅಂತಲೇ ಹೇಳಬೇಕು. ಅಂದರೆ ಆ ಪಾಪ ಬರುತ್ತೆ ಅಂತ ಹೇಳಿದ್ದಾರೆ. ತಿಂದವ್ರಿಗೆ ಪಾಪ, ತಿನ್ನು ಅಂತ ಹೇಳಿದವನಿಗೂ ಪಾಪ. ಸೊ ಪಿತೃಶ್ರಾದ್ದಕ್ಕೆ ಸಂಕಲ್ಪ ಕೂಡ ಮಾಡಾಗಿಲ್ಲ, ಅದರಿಂದ ಮಾಡಾಗಿಲ್ಲ. ಭುಂಕ್ಷೇತಿ ಯೋ ಬ್ರೂಯಾತ್ ಸಂಪ್ರಾಪ್ತೆ ಹರಿವಾಸರೆ ತಾಬುಭೌ ಪತಿತೌ ಸ್ಯಾತಾಂ. ಭುಂಕ್ಷ ಅಂತ ಹೇಳಿದವನು ಅವ್ನ ಮಾತು ಕೇಳ್ಕೊಂಡು ತಿಂದವನು ಇಬ್ಬರು ಕೂಡ ಪತಿತರಾಗ್ತಾರೆ. ತಸ್ಮಾತ್ ಶ್ರಾದ್ದಂ ಪರೇಹರಿ. ಆದ್ದರಿಂದ ಶ್ರಾದ್ದ ದಿವಸ ಯಜಮಾನನೂ ಕೃಷ್ಣಾರ್ಪಣೆ ಆಗಿಲ್ಲ, ಅವರೂ ತಿನ್ನಾಗಿಲ್ಲ ಅಂದಮೇಲೆ ಮಾಡ್ಲಿಕ್ಕೆ ಬರೋದಿಲ್ಲ. ಆಗ ಒಂದು ಪ್ರಶ್ನೆ ತೆಗಿತಾನು, ನೋಡಿದ್ರಾ? ಹಾಗಿದ್ದರೆ ಮೃತತಿಥಿಯನ್ನು ಉಲ್ಲಂಘನೆ ಮಾಡಬಾರದು, ಮಾಡಿದರೆ ಮಹಾಪಾಪ ಅಂತ ಹೇಳಿದ್ರಲ್ಲ, ಅದಕ್ಕೇನು ಗತಿ ಅಂದರೆ, ಹಾಗಿದ್ದರೆ ಒಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತಾರೆ, ತುಂಬ ಇಂಪಾರ್ಟೆಂಟ್. ಈಗ ಅದ್ವೈತಿಗಳು ಮೇನ್ ಅಪೋನೆಂಟ್ಸ್ ಇದಕ್ಕೆ. ಅವ್ರು ಹೇಳಿದ್ ಮಾಡಲೇಬೇಕು ಅಂತ ಹೇಳ್ತೀಯಲ್ಲ, ಹಾಗಿದ್ದರೆ ಎಲ್ಲ ಕಾಲಕ್ಕೂ ತಪ್ಪಿಸೇ ಮಾಡ್ತೀಯ ಅಂತ ಕೇಳ್ತಾರೆ. ತಪ್ಪಿಸೋದೇ ಇಲ್ವ ಎಂದು ಕೂಡ? ನೀವೀಗ ಎಂದೂ ತಪ್ಪಿಸೋದಿಲ್ಲ ಅಂದರೆ ಸುಳ್ಳು. ಯಾವ ತಪ್ಪಿಸ್ತಾರೆ? ಆಶೌಚ ಬಂದಾಗ ಮಾಡೋದಿಲ್ಲ, ಅವರು ಸೂತಕ ಬಂದಾಗ ಮಾಡೋದಿಲ್ಲ. ಮತ್ತು ನಿಮ್ಮ ಪ್ರಕಾರ ಏನಾಗಬೇಕಿತ್ತಾಗ? ಅವಾಗ ಯಾಕೆ ಮಾಡೋದಿಲ್ಲ? ಯಾಕೆ ಮಾಡೋದಿಲ್ಲ? ಸೂತಕ ಹಾಗಿದ್ರೆ ವಾಕ್ಯ ಹೋಯ್ತಲ್ಲ. ಏನು ಮಾಡಿರೋ ಅವತ್ತು ಉಲ್ಲಂಘನೆ ಮಾಡಬಾರ್ದು ಮಾತಕ್ಕೆ ಏನು ಎಕ್ಸೆಪ್ಷನ್ ಕೊಟ್ಟಾಗಾಯ್ತಲ್ಲ. ಈಗ ಅದೇ ರೀತಿಯೇ ಏಕಾದಶಿ ಕೂಡ ಮಾಡಿಕೊಡೋದು ವೆರಿ ಇಂಪಾರ್ಟೆಂಟ್. ಅವನು ಆದಷ್ಟು ಪರಿಚಯವಂತೀಗ ಅದೂ ಮಾಡೋದಾಗಿದ್ದರೆ ಏನು ಮಾಡಬೇಕಾಗ್ತಿದ್ದಿಲ್ಲ ಅವನು? ಇಲ್ಲ ನಾವು ಅವತ್ತು ಅದು ಸೂತಕ ಬಂದಾಗ ಮಾಡ್ಬೋದು ಅಂತೇ ನೋಡಿ ವಾಕ್ಯ ತೋರ್ಸೋಕ್ಕೆ ಬರೋದಿಲ್ಲ. ಸೂತಕ ಬಂದಾಗ ಮಂತ್ರಗಳು ಹೇಳೋಕ್ಕೆ ಬರೋದ್ರೆ ಗೊತ್ತಿದೆ ಅವನಿಗೆ. ದೇರ್ಫೋರ್ ಸೂತಕದಲ್ಲಿ ಹೇಗೆ ಯಥಾ ಅಶೌಚಾದಿಕೆ ಶ್ರಾದ್ದಂ ಅಶೌಚಾಂತೆ ವಿಧೀಯತೆ. ಅಶೌಚ ಬಂದ ಕಾಲಕ್ಕೆ ಶ್ರಾದ್ದ ಅಶೌಚ ಮುಗಿದ ಮೇಲೆ ಮಾಡಬೇಕು ಅಂತ ಹೇಗೆ ಹೇಳ್ತಾರೋ, ಏಕಾದಶಿ ಶ್ರಾದ್ದನೂ ಹೇಗೆ ಮಾಡಬೇಕು? ದ್ವಾದಶಿ ಮಾಡಬೇಕೆ ಹೊರತು ಏಕಾದಶಿ ಮಾಡಿಕೊಡೋದು. ಅವ್ರು ಬಜಿತಾಯ್ತು ಈಗ ಉತ್ತರ ಕೊಡೋದು. ತಥಾ ಏಕಾದಶಿ ಶ್ರಾದ್ದಂ ತತ್ಕುರ್ಯಾತ್ ತದನಂತರಂ ಯೇ ಕುರ್ವಂತಿ ಮಹೀಪಾಲ ಶ್ರಾದ್ದಂ ತ್ವೇಕಾದಶಿ ದಿನೇ ತ್ರಯಸ್ತೆ ನರಕಂ ಯಾಂತಿ ದಾತಾ ಭೋಕ್ತಾ ಪರೇ ತಥಾ. ಯಾರು ಮಾಡೋದಿಲ್ಲ. ಆದರೆ ಅಲ್ಲಿ ಬಿಡ್ತೀರಲ್ಲಪ್ಪ, ಹೇಗೆ ಬಿಡ್ರಿ ಅಷ್ಟು. ಅವ್ರು ಒಪ್ಕೊಂಡಿದ್ದೆ, ಅವ್ರ ದೃಷ್ಟಾಂತ ಯಾವ್ದು ಕೊಡಬೇಕು ಯಾವಾಗಲೂ ನಾವು. ಇಬ್ಬರಿಗೂ ಈಕ್ವಲಿ ಅಕ್ಸೆಪ್ಟಬಲ್ ಇರಬೇಕು, ಇಲ್ದವ್ರಿಗೆ ಉಪಯೋಗ ಇಲ್ಲ. ಯೇ ಕುರ್ವಂತಿ ಮಹೀಪಾಲ, ಯಾರು ಶ್ರಾದ್ದವನ್ನು ಏಕಾದಶಿ ದಿವಸ ಮಾಡ್ತಾರೋ ತ್ರಯಸ್ತೆ ನರಕಂ ಯಾಂತಿ,
ಅವರು 3 ಜನ ನರಕಕ್ಕೆ ಹೋಗ್ತಾರೆ. ದಾತ ಭೋಕ್ತ ಪರೆ, ಮಾಡೋನು ಉಣ್ಣೋನು ಇನ್ವಾಲ್ವ್ ಆಗೋರು ಎಲ್ಲರೂ ಹೋಗ್ತಾರಾದ್ದರಿಂದ ಮಾಡಾಗಿಲ್ಲ. ಸಾಧನ ದ್ವಾದಶ್ಯಾಂ ಶ್ರಾದ್ದಂ ಕರ್ತು ದ್ವಾದಶಿ ಲಂಘನ ಪ್ರತ್ಯವಾಯ ಇತಿ ಚೇನ್ನ ಶ್ರಾದ್ಧೆ ನಿಮಂತ್ರಿತ ಬ್ರಾಹ್ಮಣೈ ಸಾಧನೆ ಸಾಧಿತಾ ಚೇತ್ ಯಜಮಾನೇನಾಪಿ ಶ್ರಾದ್ದಕರ್ತ್ರ ಸಾಧಿತಾ ಇತಿ ನತಸ್ಯ ದ್ವಾದಶಿ ಲಂಘನ ಪ್ರತ್ಯವಾಯ ಇತಿ. ಅಲ್ಲೊಂದು ಪ್ರಶ್ನೆ ಹಾಕ್ಕೊಂಡ್ರು. ನೋಡಿದ್ರೆ ಒಂದು ಪ್ರಾಬ್ಲಮ್ ಇದೆ. ಸಾಧ್ಯ ಒಂದು ಆಯಿತು ಮಾಡೋಣ ಅಂತ ಒಪ್ಕೊಂಡ್ಬಿಡೋಣ. ಆದರೆ ಸಾಧನೆ ದಾಸ್ಯ ಬಂದ ಕಾಲಕ್ಕೆ ಇಲ್ಲಿ ಮಾಡ್ಲಿಕ್ಕಾಗತ್ತೆ. ಆದ್ದರಿಂದ ಯಾತಕ್ಕೆ ಮಾಡ್ಲಿಕ್ಕಾಗೋದಿಲ್ಲ ಅಂದರೆ ಮೊದಲು ಅವ್ರಿಗೆ ಊಟಕ್ಕೆ ಹಾಕ್ದೆ ಊಟಕ್ಕೆ ಕೂಡ ಆಗಿಲ್ಲ. ಅವ್ರು ಊಟ ಆಗೋ ಹೊತ್ತಿಗೆ ಸಾಧನೆ ಬೇರೆ ಹೋಗ್ಬಿಟ್ಟಿರುತ್ತೆ. ಆದ್ದರಿಂದ ಸಾಧನೆ ಡೋಪ್ ಆಗುತ್ತಲ್ಲ. ಆದ್ದರಿಂದ ಸಾಧನೆ ಜಾಸ್ತಿ ಬಂದಾಗಾದರೂ ಕೂಡ ಏನು ಮಾಡೋದು ಆಸೆ ನಾವು ಕೊನೆ ಪಕ್ಷ ಏಕಾಶಿ ಮಾಡೋದು. ಉಳಿದ ದಿವಸ ಪರವಾಗಿಲ್ಲ, ಸಾಧನೆ ಜಾಸ್ತಿ ಬಂದಾಗ ಏಕಾಶಿ ಮಾಡಿಬಿಡೋಣ ಅಂತ ಕೇಳಿದ್ರೆ ಹೇಳ್ತಾರೆ ಇಲ್ಲ, ಅದಕ್ಕೊಂದು ವಿಶೇಷಾಂಶ ಹೇಳ್ತಾರೆ. ಶ್ರಾದ್ದದ ದಿವಸ ಸಾಧನೆ ಇದ್ದ ಕಾಲಕ್ಕೆ ಆ ಬ್ರಾಹ್ಮಣರ ಭೋಜನ ಆದರೂ ಆಯಿತು ಅಷ್ಟೇ ಹೊರತು ಏನು ಮಾಡಿ ಶ್ರಾದ್ದ ಮುಗಿಸ್ಬಿಟ್ರೆ ಆಯಿತು ಅಷ್ಟೇ ಹೊರತು ಇವರೆಲ್ಲ ಬ್ರಾಹ್ಮಣ ಭೋಜನ ಮಾಡೋದಿದ್ದರೆ ಪೂರ್ವಭಕ್ತ ಕೊಡಿಸೋದಾದರೆ ಅವ್ರ ಊಟ ಆದರೆ ಸಾಕು. ಇಲ್ಲದೆ ಹೋದರೆ ಶ್ರಾದ್ದ ಚಟಕ ಮುಗಿಸ್ಬಿಟ್ರೆ ಮುಗಿದೋಯ್ತು. ಅಲ್ಲಿ ಏನಾಯ್ತು, ಅಲ್ಲಿಗೆ ಶ್ರಾದ್ದ ಮುಗಿದಾಗಾಯಿತು. ಆದ್ದರಿಂದ ಇವರಿಗೆ ದೋಷ ಇಲ್ಲ, ಸಾಧನೆ ಮೀರಿದ ದೋಷ ಇಲ್ಲ. ಸಾಧನೆ ಬಗ್ಗೆ ಒಂದು ಮಾತು ಹೇಳ್ತಾರೆ, ಸಾಧನೆ ಏನು ಮಾಡಿದರೂ ಕೂಡ ಸಾಧಿಸಲೇಬೇಕು. ಮಾಡದೆ ಹೋದರೆ ದ್ವಾದಶಿ ಇರ್ಹಂತಿ ದ್ವಾದಶಿ ಚಾತಿ ಲಂಘಿತ, 12 ದ್ವಾದಶಿ ಉಪವಾಸ ಮಾಡಿದ ಪುಣ್ಯ ಹೋಗುತ್ತೆ. ಸಾಧನೆ ಸಾಧಿಸದೆ ಹೋದರೆ ಅಂತ ಮಾತಿದೆ. ಆ ದೋಷ ಬರುತ್ತೆ ಅಂತ ಕೇಳಿದ್ರೆ ಬರೋದಿಲ್ಲ. ಯಾರಿಗೆ ಬರೋದಿಲ್ಲ ಅಂದರೆ ಇದು ಒಂದು ಕೇಸು. ಇನ್ನೊಂದು ಕೇಸು ಬಡಿಸೋರಿಗೆ ದೋಷ ಇಲ್ಲ, ಗೊತ್ತಾಯ್ತಾ. ಅದೇ ರೀತಿಯೇ ಯಾರು ಡಿಪೆಂಡೆಂಟ್ಸ್ ಇರ್ತಾರೆ, ಮಠಕ್ಕೆ ಊಟಕ್ಕೆ ಹೋದ ಅದು ಲೇಟ್ ಆಗ್ತಿದೆ ಅಲ್ಲಿ ಅವಾಗ ಲೇಟ್ ಆಗಿ ಗಲಾಟೆ ಮಾಡ್ಲಿಕ್ಕೆ ಹೋಗಬೇಡ. ಯಾಕೆ ನಿನ್ನ ದೋಷ ಬರೋದಿಲ್ಲ, ದೋಷ ಅವ್ರಿಗೆ ಬರುತ್ತೆ ಹೊರತು ನಿನ್ನೂ ದೋಷ ಇಲ್ಲ. ಆದ್ದರಿಂದ ನೀನು ಯಥಾ ಪ್ರಕಾರ ಏನು ಮಾಡ್ಬೋದು, ಮತ್ತು ಇನ್ನೊಂದು ಆಪರೇಟ್ ಹೇಳಿಬಿಟ್ಟು ನೀರು ಕುಡಿದ್ಬಿಟ್ರೆ ಸಾಕು ಅಂತ ಹೇಳಿಬಿಟ್ಟಿದ್ದಾರಲ್ಲ, ಆ ರೀತಿ ಮಾಡ್ಲಿಕ್ಕೆ ಬರುತ್ತಾ, ಆದರೆ ದೋಷ ಇಲ್ಲ. ದೇರ್ ಫಾರ್ ಇವರಿಗಂತೂ ಬಡಿಸೋರಿಗೆ ದೋಷನೇ ಬರೋದಿಲ್ಲ. ಯಾವಾಗ ಸಾಧ್ಯ ಜಾಸ್ತಿ ಯಾರು ಕೂತ್ರೆ ಸಾಕು, ಬದಲೇ ಪಂಕ್ತಿ ಕೂತ್ಬಿಟ್ರೆ ಮುಗಿದೋಯ್ತು. ಸುಮ್ಮನೆ ಟೇಟ್ ಮಾಡೋರಿಗೆ ದೋಷನೇ ಹೊರತು ಬಡಿಸೋರಿಗೆ ಡಿಪೆಂಡೆನ್ಸಿಗೆ ದೋಷ ಇಲ್ಲ. ಅದೇ ರೀತಿ ಶ್ರಾದ್ದದಲ್ಲಿ ಬ್ರಾಹ್ಮಣ ಭೋಜನ ಆಯಿತು, ಉಳಿದವರಿಗೆ ದೋಷ ಇಲ್ಲ. ಆದ್ದರಿಂದ ಸಾಧ್ಯ ಜಾಸ್ತಿ ಬಂದಾಗಲೂ ಕೂಡ ಶ್ರಾದ್ದನ ಯಾವತ್ತು ಮಾಡಬೇಕು, ಜಾಸ್ತಿನೇ ಮಾಡಬೇಕೇ ಹೊರತು ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ತುಂಬ ಜನ ಎಷ್ಟು ತಪ್ಪು ಮಾಡೋದು ನಮ್ಮವರೇ ಗೊತ್ತಾ. ಈ ವೈಕುಂಠ ಬಂದುಬಿಟ್ರಂತೂ 12 ದಿವಸ ಗೋವಿದ 1 ಗಂಟೆ 2 ಗಂಟೆಗೆ ಯಾರು ಹಾಕೋರು ಇದ್ದಾರೆ. ಇನ್ನು 12 ಗಂಟೆ ಸ್ನಾನ ಕೂಡ ಮಾಡದೇ ಇದ್ದವರು ಇರ್ತಾರೆ. ಅದು ಇವೆಲ್ಲ ಸ್ಮಾರ್ತರ ಪದ್ಧತಿ ಆಯ್ತೆ ಹೊರತು ವೈಷ್ಣವ ಪದ್ಧತಿ ಎಲ್ಲ. ಅದು ಎಷ್ಟೇ ಇಲ್ಲ ಅವತ್ತು ಕೆಲಸಕ್ಕೆ ಏನಾಗುತ್ತೆ ಜಾಸ್ತಿ ದಿವಸ, ಇದು ಒಂದು ಸಪೀಂಡೀಕರಣ ಎಲ್ಲ ಬಂದಾಗ ಬಿಟ್ಬಿಡ್ತಾರೆ, ತುಂಬ ಟೈಮ್ ತೊಗೊಳುತ್ತೆ. ಇಷ್ಟಾದ್ರೂ ಕೂಡ ಏನು ಮಾಡಬೇಕು, ಅದನ್ನು ಆದಷ್ಟು ಬೇಗ ಶುರು ಮಾಡಿ ಕಟ್ ಶಾರ್ಟಾರು ಮಾಡಿ ಅಲ್ಲಲ್ಲಿ ಅದನ್ನು ಮಾಡೋದನ್ನು ಬಿಡಬಾರ್ದು, ಫಾಸ್ಟಾಗಿ ಮಾಡಿ ಮುಗಿಸ್ಬೇಕೇ ಹೊರತು ನೀವು ಎಂದೂ ಕೂಡ ಸಾಧನೆಗೆ ದಾಸ್ತಿಗೆ ವಿಘ್ನ ಮಾಡ್ಕೋಬಾರ್ದು. ಸಾಧನೆ ಜಾಸ್ತಿ ಬಂದರೆ ಮಾತ್ರ ಅಲ್ಲ, ಬರೀ ಜಾಸ್ತಿ ಬಂದರೂ ಕೂಡ 3 ತಾಸರೊಳಗೆ ಮಾಡಲೇಬೇಕು, ಅಷ್ಟರೊಳಗೆ ಮುಗಿಸ್ಬೇಕು ಅಷ್ಟೇ ಹೊರತು ನೀವು ಪೂರ್ತಿ 1 ಗಂಟೆಗೆಲ್ಲ ತೊಗೊಳಕ್ಕೆ ಬರೋದು. ಧನುರ್ಮಾಸದಲ್ಲೂ 2 ಗಂಟೆ ಮಾಡೋ ಮಹಾನುಭಾವರು ಇದ್ದಾರೆ, ಗೊತ್ತಾಯ್ತಾ. ಧನುರ್ಮಾಸದಲ್ಲೂ ಕೂಡ 2 ಗಂಟೆ 3 ಗಂಟೆಗೆ ಈಗಾಯಿತು ಅಂತೇಳಿ ಸಾವಿರಾರು ಜನಕ್ಕೆ ಪಾಪ ಕಟ್ಟಿದಾಗುತ್ತೆ. ಊಟಕ್ಕೆ ಕರೆದು ಬಿಡ್ತಾರೆ, ಕರೆದ್ರು ಅಂತ ಹೋಗ್ತಾರೆ, ಲೇಟ್ ಆಗುತ್ತೆ. 1 ಗಂಟೆ 2 ಗಂಟೆ ಅಂದರೆ ಯಾವ ಪರಿಹಾರವೂ ಇಲ್ಲ. ಅದಕ್ಕೆ ತುಂಬ ತಪ್ಪು. ಅಂದರೆ ಆಚಾರ್ಯ ಮಾತನ್ನು ಫಾಲೋ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಸಾಕ್ಷಿ ಇದೆ. ಅದಕ್ಕೆ ಸಮಾಜ ಏನಾಗ್ತಾಯಿದೆ, ಡಿಮಿನಿಷ್ ಆಗ್ತಾಯಿದೆ. ಹಾಂ, ಯಾವುದೋ ಸಾಧ್ಯ ಖಂಡಿತ ಮುಗಿಸ್ಲೇಬೇಕು, ಮುಗಿಸ್ಲೇಬೇಕು ಅಂತ ಹೇಳ್ತಾರೆ. ಅವತ್ತು ದಿವಸ ಅಡುಗೆ ಬೇಗ ಶುರು ಮಾಡಿ, ಗೊತ್ತಾಯ್ತಾ. ಮಹಾನಿಶ್ಚಿತ ಅಂದ್ರೇನು, 2/3 ಆಫ್ ದಿ ನೈಟ್ ಮುಗಿದೋಗ್ಬಿಟ್ರೆ 1/3 ಉಳ್ಕೊಡುತ್ತೆ. ಸೊ 12 ತಾಸಿನಲ್ಲಿ 8 ತಾಸು ಮುಗಿದ್ರೆ ರಾತ್ರಿ 6 ಗಂಟೆ ಸೂರ್ಯಾಸ್ತ ಆದರೆ 2 ಗಂಟೆ ಮಹಾನಿಶ್ಚಿತ ಶುರು ಮುಗಿದು ಅಲ್ಲಿ ಸ್ನಾನ ಮಾಡಿ ಅಡಿಗೆ ಇಟ್ಟುಬಿಡ್ಬೋದು. ಬೇರೆ ದಿವಸ ಇಲ್ಲ, ಸಾಧನೆ ಜಾಸ್ತಿ ಮಾತ್ರ ಧನುರ್ಮಾಸದಲ್ಲಿ ಮಾತ್ರ ಮಾಡಿದೆ. ಅದೇ ಹೇಳ್ತಾರೆ, ಅಡಿಗೆ ಆ ಕಡೆ ಆಗ್ತಾ ಶ್ರಾದ್ದಕ್ಕಿಂತ ಮುಂಚೆ ನೈವೇದ್ಯ ಆಗಬೇಕಲ್ಲ, ನೈವೇದ್ಯ ಅದೆಲ್ಲ ಮುಗಿಸ್ಬೇಕು, ವೈಷ್ಣವ ಮುಗಿಸ್ಬೇಕು, ಈ ಕಡೆಗೆ ಶ್ರಾದ್ದನೂ ಮುಗಿಸ್ಬೇಕು, ತೀರ್ಥನೂ ಕೊಡಬೇಕು, ಊಟಕ್ಕೂ ಕೊಡಿಸ್ಬೇಕು. ಸೂರ್ಯೋದಯ ಯಾವಾಗ ಕಲಾ ಮಾತ್ರ ಸಾಧನೆ ಇದ್ದರೆ ಸೂರ್ಯೋದಯಕ್ಕಿಂತ ಮುಂಚೆ. ಅಕಸ್ಮಾತ್ 6 ಗಂಟೆ ಸೂರ್ಯೋದಯ 7 ಇರ್ತಿದ್ರೆ 7ರೊಳಗೆ ಮುಗಿಸಿದ್ರೆ ಆಯಿತು, ಗೊತ್ತಾಯ್ತಾ. ಅದು ಕಲಾ ಮಾತ್ರ ಸಾಧನೆ ಆಲ್ಮೋಸ್ಟ್ ಸನ್ರೈಸ್ ಕರೆಕ್ಟಾಗಿರುತ್ತೆ. ಅವಾಗ ಇಷ್ಟೆಲ್ಲ ಮೊದಲೇ ಮಾಡಿಬಿಡೋದು, ಬೇಕಾದರೆ ದೋಷ ಇಲ್ಲ. ಒಟ್ಟು ದ್ವಾದಶಿ ಪಾಲನೆ ಇಂಪಾರ್ಟೆಂಟ್. ಅದು ಯಾವ ಕಾಲಕ್ಕೂ ತಪ್ಪಿಸಾಗ, ಹಸಿವೆ ಆಗಿಲ್ಲ ಆ ಕಾಲದಲ್ಲಿ ಇಟ್ಕೊಳಕ್ಕೆ ಹೋಗಬಾರ್ದು. ಏನೇನೋ ಇದೆ, ಇನ್ನೂ ಲೇಟಾಗಿ ಬಂದಿದ್ದೀವಿ, ಫ್ರೆಶ್ ಆಗಿದ್ದೀವಿ, ಅದೆಲ್ಲ ಹೇಳಕ್ಕೆ ಹೋಗಬಾರ್ದು. ಏನು ಮಾಡಬೇಕು, ಅದನ್ನು ರೂಲ್ ಅಂದರೆ ರೂಲ್ ಮಾಡಲೇಬೇಕು. ಹಾಂ, ಅದೇ ಹೇಳ್ತಿರೋದು 6 ಗಂಟೆಗೆ ಅಂದರೆ ಒಂದು ಯಾಮ, ಒಂದು ಯಾಮಕ್ಕೆ ಅಂದರೆ ಎಷ್ಟಾಯ್ತು ಅಲ್ಲಿಗೆ 3 hours. 6 ಗಂಟೆ ಸೂರ್ಯೋದಯ ಇದ್ದರೆ ಯಾವುದಾದ್ರು ಸಾಧ್ಯ ಹರಿವಾಸರ ಯಾವುದೂ ಇಲ್ಲದೆ ಹೋದರೆ 9 ಗಂಟೆ ಒಳಗೆ ಮುಗಿಸ್ಲೇಬೇಕು.
ಒಂದು ಯಾವ ದಾಟಿಕೊಡೋದು. ವಿಷ್ಣು ಪಂಚಕದವರಿಗೆ ಇಲ್ಲ ಅದು. ವಿಷ್ಣು ಪಂಚಕ ಉಪವಾಸ ಮಾಡಿದವರಿಗೆ ಅಪ್ಲಿಕಬಲ್ ಅಲ್ಲ. ಅವ್ರು ಪಾಲನೆ ಸಕಾಲಕ್ಕೆ ಮಾಡೋ ಪ್ರಶ್ನೆ ಇಲ್ಲ. ಏನು ಮಾಡ್ಬೋದು ಅವರು? ಅವತ್ತೇನಾದರೂ ಕೂಡ ಅವತ್ತು ಪಾಲನೆ ದಿವಸ ಏನಾದ್ರು ಸಾಧ್ಯ ಇದ್ದರೆ ಲೇಟಾಗಿ ಮಾಡ್ಬೋದು, ಏನೂ ತಪ್ಪಿಲ್ಲ. ಪಾಲನೆ ದಿವಸ ಲೇಟಾಗಿದ್ದರೆ ದೋಷ ಇಲ್ಲ. ಅದು ದ್ವಾಸ್ಯ ಮಾತ್ರ ಹಾಗಲ್ಲ. ದ್ವಾಸ್ಯ ಎಂಬುದು ಏಕಾಸಿಗೆ ಅಟ್ಯಾಚ್ ಆಗಿರೋದ್ರಿಂದ ಅದು ಬಿಡ್ಲಕ್ಕೆ ಬರೋದಿಲ್ಲ. ವಿಷ್ಣು ಪಂಚಕಾದಿಗಳು ಆವತ್ತು ದಿವಸ ಪಾಲನೆ ಲೇಟಾಗಿ ಮಾಡಿದರೆ ಏನೂ ತಪ್ಪಿಲ್ಲ. ಶ್ರಾದ್ದ ಐತೆ ಲೇಟ್ ಆಗೇ ಆಗುತ್ತೆ, ಮಾಡಬೇಕು. ಅದು ಇದು ಮಾತ್ರ ಹಾಗಲ್ಲ. ಇನ್ನೂ ಕೆಲವು ಹೇಳ್ತಾರೆ ಸಂಕ್ರಮಣ ಬಂತು ಅಂತ ಬರುತ್ತಲ್ಲ, ಸಂಕ್ರಮಣ ಏಕಾದಶಿ ದ್ವಾದಶಿ ಸಂಕ್ರಮಣ ಬಂತು ಅಂತ ತಿಳ್ಕೊಬೋಣ. ಅವತ್ತು ದಿವಸ ಎಷ್ಟೊತ್ತಿಗಿದೆ ಈಗ ನಿಮಗೆ? 10 ಗಂಟೆ ಮೇಲೆ 4 ಗಂಟೆ ಮೇಲೆ ಇದೆ ಪಾಲನೆ. ಅವ್ರು ಸಾಧ್ಯ ದ್ವಾದಶಿ ಇದೆ, ಏನು ಮಾಡಬೇಕಾಗ? ಸಂಕ್ರಮಣ ಕೃಷ್ಣಾರ್ಪಣ ಮಸ್ತು ಬೆಳಗ್ಗೆ ಮಾಡಬೇಕೆ ಹೊರತು ಕಾಯಾಗಿಲ್ಲ. ಸಂಕ್ರಮಣ ಹೊರಟ್ಬಿಡ್ತಾರೆ. ಯಾವ್ದು ಹೊಡ್ಕೊಡುತ್ತೆ? ದ್ವಾದಶಿನೇ ಫೈನಲ್. ಅದು ಹೈಯೆಸ್ಟ್ ವ್ರತ ಆದ್ದರಿಂದ ಎಲ್ಲದನ್ನೂ ಬಿಟ್ಟು ಮಾಡಿಬಿಡುತ್ತೆ. ಅವು ಮುಗಿದೋಯ್ತು, ಅಲ್ಲೇ ಮುಗಿಸಿದ್ರೆ ಮುಗಿದೋಯ್ತು ಅಷ್ಟೇ ಹೊರತು ಸಾಧ್ಯ ದ್ವಾದಶಿನೇ ಮಾಡಿ ಹೊರತು ಸಂಕ್ರಮಣ 5 ಗಂಟೆಗಿದೆ ಅಂತ ಕಾಯ್ತಾ ಕೂಡಬೇಡಿ. 8 ಗಂಟೆಗಿದ್ದರೂ ಕಾಯಬೇಡಿ. ಸಾಧ್ಯ ದ್ವಾದಶಿಗೆ ಪ್ರಾಧಾನ್ಯ. 1 ನಿಮಿಷ ಹೆಚ್ಚು ಕಡಿಮೆ ಇದ್ದರೂ ಕೂಡ ಡಾಮಿನೇಟ್ ಆಗೋದು ಯಾವುದು? ದ್ವಾದಶಿನೇ ಹೊರತು ಇದಲ್ಲ. ಸಂಕ್ರಮಣ ಅದು ಯಾವುದೂ ಡಾಮಿನೇಟ್ ಆಗೋದಿಲ್ಲ. ಖಂಡಿತ ಖಂಡಿತ ಸಾಧನೆ ದ್ವಾದಶಿ ಏನೂ ಇಲ್ಲದೆ ಹೋದರೂ ಕೂಡ ಅಷ್ಟರೊಳಗೆ ಮುಗಿಸ್ಬೇಕು. ಅದು ಮುಂದೆ ಹಾಕಾಗಿಲ್ಲೇ ಇಲ್ಲ. ನತಸ್ಯ ದ್ವಾದಶಿ ಲಂಘನ ಪ್ರತ್ಯವಾಯ ಇತಿ ಯಥೋಕ್ತಂ ವಾರಾಹೇ. ಇದನ್ನೆಲ್ಲ ವರಾಹ ಪುರಾಣದಲ್ಲಿ ಹೇಳಿದ್ದಾರೆ. ನೀವು ಅರ್ಥ ಇಲ್ಲದೆ ಯಾವುದೋ ಕೊಟೇಶನ್ ಕೊಟ್ಟಿದ್ದೀರಿ. ಅದು ನಾವು ವರಾಹ ಪುರಾಣ ಶುದ್ಧ ಸಾತ್ವಿಕ ಪುರಾಣ ಅಲ್ಲಿ ಹೇಳ್ತಾರೆ. ದ್ವಾದಶ್ಯಾಂ ಯದಿ ಸ್ವಲ್ಪಾಯಾಂ ಪಿತುಶ್ರಾದ್ದಂ ಭವೇದ್ಯದ ಬ್ರಾಹ್ಮಣಾನ್ ಭೋಜಯಿತ್ವಾದೌ ಸ್ವಯಂ ಫಲಂ ಅವಾಪ್ನುಯಾತ್ ನತಸ್ಯ ವ್ರತಹಾನಿ ಸ್ಯಾತ್ ಭುಂಜಾನಸ್ಯ ತತಃ ಪರಂ. ದ್ವಾದಶ್ಯಾಂ ಯದಿ ಸ್ವಲ್ಪಾಯಾಂ ಪಿತುಶ್ರಾದ್ದಂ ಭವೇದ್ಯದ. ದ್ವಾದಶಿ ಸ್ವಲ್ಪ ಇದ್ದಾಗ ಪಿತೃಶ್ರಾದ್ದ ಬಂದರೆ ಆಗಲೂ ಕೂಡ ಬ್ರಾಹ್ಮಣರಿಗೆ ಮೊದಲು ಭೋಜನ ಮಾಡಿಸಿಬಿಟ್ಟು ಆಮೇಲೆ ತಾನು ಮಾಡಿದರೆ ಏನೂ ದೋಷ ಇಲ್ಲ, ದೇರ್ಫೋರ್ ಮಾಡಿ ಅಂತಾಯಿತು. ವ್ರತಹಾನಿ ಆಗಲಿಲ್ಲ ಅನ್ಯತ್ರ. ಆದರೆ ಬ್ರಾಹ್ಮಣರು ಕೂಡಿಸ್ತೋ ವ್ರತಹಾನಿ ಆಯಿತು, ಅವ್ರನ್ನ ಕೂಡಿಸ್ಲೇಬೇಕು. ಶ್ರಾದ್ಧೇ ನಿಯುಕ್ತೈರ್ವಿಪ್ರಯಸ್ತು ದ್ವಾದಶಿ ಪರಿಪಾಲಿತ ತತ್ಫಲಂ ಶ್ರಾದ್ದಕರ್ತುಶ್ಚ ನತಸ್ಯ ವ್ರತಲಂಘನಂ ಇತಿ. ಇನ್ನೊಂದು ವಾಕ್ಯ, ಶ್ರಾದ್ದ ನಿಯುಕ್ತರಾದ ಬ್ರಾಹ್ಮಣರು ಭೋಜನ ಮಾಡಿಬಿಟ್ರೆ ಯಜಮಾನ ಕೂಡ ಮಾಡಿದಾಗೋದ್ರಿಂದ ಅವನಿಗೆ ದೋಷ ಲೇಟಾಗಿ ದೋಷ ಬರೋದಿಲ್ಲ. ಸ್ವಭರ್ತೃ ಪಾರಣೇನೈವ ನಾರೀಣಾಂ ಪಾರಣಂ ಭವೇತ್. ಅದೇ ರೀತಿ ಬಡಿಸ್ತಕ್ಕಂಥ ಸ್ತ್ರೀಯರಿಗೆ ಗಂಡ ಪಾಲನೆ ಮಾಡಿಬಿಟ್ರೆ ಪಾಲನೆ ಮಾಡಿದ ಪುಣ್ಯ ಬರೋದರಿಂದ ದ್ವಾದಶಿ ಉಲ್ಲಂಘನೆ ಮಾಡಿದ ಪಾಪ ಬರೋದಿಲ್ಲ. ಲೇಟಾಗಿ ಮಾಡಿದ್ರೆ ಪರವಾಗಿಲ್ಲ. ಲೇಟ್ ಅಂದರೆ ಭಾಳ ಲೇಟ್ ಅಲ್ಲ, ಇವತ್ತು ಆದ ತಕ್ಷಣ ಅಷ್ಟೇ, ಅವರಾದ್ಮೇಲೆ ಕೊಡ್ಬೇಕು ಅಷ್ಟೇ ಹೊರತು ಅದೊಂದೇ ಅಲ್ಲ. ಪಾರಣಂ ಭವೇತ್ ಪತಿವ್ರತ ಅದು ಈ ರೀತಿ ತೊಗೊಳ್ಬಾರ್ದು. ಗಂಡ ಏಕಾಶಿ ಮಾಡಿದ್ರೆ ಹೆಂಡತಿ ಏಕಾಶಿ ಉಪವಾಸ ಮಾಡಿದಾಗುತ್ತೆ. ಪಾಲನೆ ಮಾಡಿದಾಗ ಆಗೋದ್ರಿಂದ ಉಪವಾಸ ಮಾಡಿದರೂ ಕೂಡ ಉಪವಾಸ ಮಾಡಿದಾಗುತ್ತೆ. ಅವೆಲ್ಲ ಇಲ್ಲ, ಉಪವಾಸನೇ ಮಾಡಬೇಕು. ಪತಿವ್ರತಾನಾಂ ನಾರೀಣಾಂ ಏಮಂನ ವ್ರತಲಂಘನಂ. ಪತಿವ್ರತ ಸ್ತ್ರೀಯರಿಗೆ ಈ ರೀತಿಯಲ್ಲಿ ಮಾಡಿದ್ದರಿಂದ ವ್ರತಲಂಘನ ಆಗೋದಿಲ್ಲ. ಅಶಿರಸ್ಕಂತು ಯಸ್ನಾನಂ ಪತ್ಯುರುಚ್ಚಿಷ್ಟ ಭೋಜನಂ ದ್ವಾದಶಿ ಲಂಘನಂ ಚೈವ ಕುಲಸ್ತ್ರೀಣಾಂ ನ ದುಷ್ಯತಿ ಇತಿ. ಕುಲಸ್ತ್ರೀಯರಿಗೆ ಅಶಿರಸ್ಕಂತು ಯಸ್ನಾನಂ, ತಲೆಮೆ ಸ್ನಾನ ಮಾಡಬೇಕಾದ ವಿಧಿ ಇಲ್ಲ. ನಿತ್ಯ ತಲೆಮೆ ಸ್ನಾನ ಮಾಡಬೇಕಾಗಿಲ್ಲ, ಮಡಿ ಹಾಗೆ ಬರುತ್ತೆ. ಪತ್ಯುರುಚ್ಚಿಷ್ಟ ಭೋಜನಂ, ಪತಿಯ ಉಚ್ಚಿಷ್ಟ ಭೋಜನ ದೋಷ ಅಲ್ಲ. ದ್ವಾದಶಿ ಲಂಘನಂಚೈವ, ದ್ವಾದಶಿ ಮೀರಿದರೂ ದೋಷ ಇಲ್ಲ. 3 ಕಾರಣ ಕೊಟ್ಟಿರೋದ್ರಿಂದ ದೋಷ ಬರಲಿಲ್ಲ. ಅದೇ ರೀತಿ ಯಜಮಾನನಿಗೆ ಕೂಡ ಬ್ರಾಹ್ಮಣರು ಭೋಜನ ಮಾಡಿಸ್ಬಿಟ್ರೆ ಸಾಕು, ಅವ್ರು ಮಾಡದೆ ಹೋದರೂ ಕೂಡ ದೋಷ ಇಲ್ಲ. ಹಾಂ, ಅದೇ ಕೆಲವರು ಅಂತ ಹೇಳಿದ್ರೆ ಅದೇ ಉತ್ತರ. ಕೆಲವರು ಉಚ್ಚಿಷ್ಟನೆ ಮಾಡ್ತಾರೆ, ಕೆಲವರು ಶೇಷ. ಯಾವುದಾದ್ರು ಪದ್ಧತಿ ಇರೋದ್ರಿಂದ ಅದೇ ಆನ್ಸರ್ ಅಷ್ಟೇ. ನನ್ನ ಕಿಮುದ್ದೇಶ್ಯ ಶ್ರಾದ್ದಂ ಕ್ರಿಯತೆ ಪಿತೃನೀತಿ ಚೇನ್ನ. ಮುಂದಿನ ಪ್ರಶ್ನೆ ಈಗ ಅಲ್ರಿ, ಪ್ರಶ್ನೆ ಶ್ರಾದ್ದ ಮಾಡೋದು ಯಾರಿಗಪ್ಪ ಈಗ ಅಂತ ಪ್ರಶ್ನೆ. ಪಿತೃನೀತಿ ಚೇನ್ನ, ಪಿತೃಗಳನ್ನು ಉದ್ದೇಶ ಮಾಡ್ತೀವಿ ಅಂತ ಹೇಳಿದರೆ ಪಿತ್ರಾದಯ ಸ್ವಕರ್ಮವಶಾತ್ ನಾನಾ ಯೋನಿಗತಾ ನಾನಾ ವಿಧ ದೇಶಾನ್ ಪ್ರಾಪ್ತಾ ಸಂತು ಅತ್ರ ಕಥಂ ಭೋಕ್ಷ್ಯಂತಿ. ಪಿತೃಗಳಿಗೆ ಭೋಜನ ಅಂತ ಹೇಳೋದು ಸರಿಯಲ್ಲ. ಯಾತಕ್ಕೆ? ಯಾವ ಯೋನಿಯಲ್ಲಿ ಹುಟ್ಟಿದ್ದಾರೋ ಗೊತ್ತಿಲ್ಲ, ಯಾವ ದೇಶದಲ್ಲಿ ಹುಟ್ಟಿದ್ದಾರೋ ಗೊತ್ತಿಲ್ಲ. ಆದ್ದರಿಂದ ಅದು ಸರಿಯಲ್ಲ. ಅತಃ ಕಥಮುದ್ದೇಶ್ಯ ಇತಿ ಸತ್ಯಂ, ಅವರು ಉದ್ದೇಶ ಮಾಡೋದಲ್ಲ. ಅತ್ರ ಪಿತೃಶಬ್ದೇನ ನ ಕೇವಲಂ ಏನಿದೆ ಅಲ್ಲಿ ಬರೀ ಮೃತ ಎರಡಾಗಿದೆ, ಪುರುಮೃತ ಅಂತೇಳಿ. ಪುರುಷ ಮಾತ್ರ ಅಭಿಧೀಯಂತೆ ಕಿಂತು ನವಶ್ರಾದ್ದಾದಿ ಸಪಿಂಡಾಂತೈ ಸಂಸ್ಕಾರೈ ಪ್ರಮಿತಾನಾಂ ವಸ್ವಾದಿಲೋಕಪ್ರಾಪ್ತಿ ಕ್ರಿಯತೆ ತಲ್ಲೋಕ ಅಭಿಮಾನಿ ದೇವತಾ ವಸ್ವಾದಯೋ ಅತ್ರ ಪಿತೃಶಬ್ದೇನ ಅಭಿಧೀಯಂತೆ. ಪಿತೃದೇವತೆಗಳು ಅಂತಿದ್ದಾರೆ, ಅವರಿಗೆ ಕೊಟ್ಟು ಎಮ್ಮೋ ಮಾಡಿ ಪೋಸ್ಟ್ ಆಫೀಸ್ಗೆ ಹೋಗ್ತಾನಲ್ಲ ಹಾಗೆ ಅವರು ವ್ಯವಸ್ಥೆ ಮಾಡ್ತಾರೆ. ಅದೇ ರೀತಿ ಪಿತೃದೇವತೆಗಳಿದ್ದಾರೆ, ನಮಗೆ ಗೊತ್ತೇ ಪಿತೃದೇವತೆಗಳಿಗೆ ಗೊತ್ತು ಎಲ್ಲಿದ್ದಾರೆ ಅಂಥೇಳಿ.
ಅವರಿಗೆ ಮಾಡಿ ಅವರು ಅಲ್ಲಿಂದ ಕೊಡ್ತಾರೆ. ತೇತು ಅಸ್ವಾದಯ ಪ್ರಮಿತಾನಾಂ ಪುತ್ರೈ ಪ್ರತ್ಯಹಂ ಪ್ರತಿಮಾಸಂ ವಾ ಸಂವತ್ಸರ ಶ್ರಾದ್ದೈ ತೃಪ್ತಾ ಸಂತೋ, ಅವರು ತೃಪ್ತರಾಗಿಬಿಟ್ಟು ಎಲ್ಲೆಲ್ಲಿ ಇವರು ಇರ್ತಾರೋ ಅವರಿಗೆ ಅದನ್ನು ಮುಟ್ಟಿಸ್ತಾರೆ. ನಾನಾ ಲೋಕ ನಾನಾ ಯೋನಿಗತಾನಪಿ ತತ್ ಪಿತॄನ್ ತಜ್ಜಾತಿ ಗುಣ ಆಹಾರೇಣ ತರ್ಪಯಂತೀತಿ ನಾನುಪಪನ್ನಂ. ಅವ್ರು ಎಲ್ಲಿ ಹುಟ್ಟಿರ್ತಾರೋ, ಯಾವ ಪ್ರಾಣಿಯಾಗಿ ಹುಟ್ಟಿರ್ತಾರೋ ಗೊತ್ತಿಲ್ಲ. ಇವರು ಶ್ರಾದ್ದ ಮಾಡಿಬಿಟ್ಟ ಮಗ ಅವನು ಯಾವುದೋ ಪ್ರಾಣಿಯಾಗಿ ಹುಟ್ಟುಬಿಟ್ಟಿದ್ದಾನೆ, ಅವನಿಗೆ ಕೊಡಬೇಕೀಗ. ಪಿತೃದೇವತೆಗಳು ಫಸ್ಟ್ ರಿಸೀವ್ ಮಾಡಿ ಏನು ಮಾಡ್ತಾರೆ, ಅದನ್ನು ಅವನಿಗೆ ಹುಲ್ಲಿನ ರೂಪದಲ್ಲೇ ಕೊಡ್ತಾರೆ, ನೀರಿನ ರೂಪದಲ್ಲಿ ಅವನಿಗೆ ಏನು ಬೇಕೋ ಆ ರೀತಿ ಆ ಫಾರಮ್ನಲ್ಲಿ ಕೊಡ್ತಾರೆ, ಹೊರತು ಬೇರೆ ರೀತಿ ಅಲ್ಲ. ಆದರೆ ಅವ್ರಿಗೆ ಗೊತ್ತಾದಲ್ಲ, ನಾವು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಇವತ್ತು ಬೇರೆವು ಯಾವುದೋ ಊರು ನೋಡೇ ಇಲ್ಲ, ಯಾರಿಗೂ ಅಮ್ಮ ಮಾಡ್ತಾರೆ ಅಲ್ಲಿ. ಅವಾಗ ಏನು ಮಾಡಬೇಕು, ನಾವು ನೋಡೇ ಇಲ್ಲ, ಅಲ್ಲಿಗೆ ಅಮ್ಮ ಮಾಡೋ ಇವ್ರನ್ನ ನೋಡಬೇಕಾಗಿಲ್ಲ. ಅದನ್ನು ಅಲ್ಲಿ ಪೋಸ್ಟ್ ಆಫೀಸ್ ಇದ್ದರೆ ಸಾಕಷ್ಟೇ, ಅವ್ರು ಏನು ಮಾಡ್ತಾರೆ ವ್ಯವಸ್ಥೆ ಮಾಡ್ತಾರೆ ಕೊಟ್ಟುಬಿಟ್ಟು. ಅವ್ರಿಗೆ ಹ್ಯಾಕೆ ಕೊಡಬೇಕು ಹಾಗೆ ಕೊಡ್ತಾರೆ. ಆದ್ದರಿಂದ ಯೋಚನೆ ಮಾಡೋಕ್ಕೆ ಕಾರಣ ಇಲ್ಲ. ತರ್ಪಯಂತೀತಿ ನಾನುಪಪನ್ನಂ ತೇ ವಸ್ವಾದಯೋ ಮಂತ್ರಾದಿಕಂ ಆಹಾರಾಣಂ ನೇತಾರಂ ಕೃತ್ವ ಇವ ತನ್ಮುಖೇನ ಸ್ವಯಂ ಪ್ರೀತಾ ಪ್ರೀಣಯಂತೀತಿ. ವಸ್ವಾದಿಗಳೆಲ್ಲ ಮಂತ್ರಾದಿಗಳಿಂದ ಆಹಾರವನ್ನು ತೊಗೊಂಡ್ಬಿಟ್ಟು ತಾವು ಪ್ರೀತರಾಗಿ ಇವರು ಕೊಡ್ತಾರೆ. ತಥಾಚೋಕ್ತ ಮತ್ಸ್ಯಪುರಾಣಿ. ಇದೆಲ್ಲ ಯಾತಕ್ಕೆ ಇಂಟ್ರೆಕ್ಷನ್ ಕೊಡ್ತಿದ್ದಾರೆ ಅಂದರೆ, ಈ ರೀತಿ ಮಾಡೋದ್ರಿಂದ ದೇವತೆಗಳೇ ತೊಗೊಳ್ಳೋದಿಲ್ಲ, ಇನ್ನು ಕೊಡೋದಿಲ್ಲ ಬಂತು ಇವರಿಗೆ. ದೇರ್ಫೋರ್ ಕೊಟ್ಟರು ಕೂಡ ಶ್ರಾದ್ದ ವೇಸ್ಟ್ ಆಯ್ತೆ ಹೊರತು ಏನಾಗಲಿಲ್ಲ, ಸಾರ್ಥಕವಾಗಲಿಲ್ಲ ಅಂತ ಅರ್ಥ. ಅಷ್ಟು ಹೇಳಿ ತಥಾಚೋಕ್ತ ಮತ್ಸ್ಯಪುರಾಣಿ ಇದು ಸಂಬಂಧಪಟ್ಟಂತೆ ಏಕಾದಶಿ ಶ್ರಾದ್ದದ ಮಹತ್ವ ಎಲ್ಲ ಹೇಳ್ತಾರೆ. ನಾಮಗೋತ್ರಂ ಪಿತೃಣಾಂತೂ ಪ್ರಾಪಕಂ ಹವ್ಯಕವ್ಯಯೋ. ಅವ್ರಿಗೆ ಹೇಗೆ ಮುಟ್ಟುತ್ತೆ ಅಂದರೆ ಅಡ್ರೆಸ್, ಇಲ್ಲಿ ಎಮ್ಮಗೆ ಅಡ್ರೆಸ್ ಆಗಬೇಕು, ನಾಮ ಗೋತ್ರ ಬೇಕಲ್ಲಿ, ಹೆಸರು ಗೋತ್ರ, ಅದು ಅವರಿಗೆ ಅಡ್ರೆಸ್ಸಲ್ಲಿ ಏನು ಮಾಡ್ತಾರೆ ಅವರು ಲೊಕೇಟ್ ಮಾಡಿ ಕೊಡ್ತಾರೆ. ಅದು ಹೇಳದೆ ಹೋಗ್ಬಿಟ್ರೆ ಶ್ರಾದ್ದ ವೇಸ್ಟ್. ತರ್ಪಣ ಶ್ರಾದ್ದ ಏನು ಹೇಳಬೇಕಾಗ ನಾಮ ಗೋತ್ರ ಎರಡು ಗೊತ್ತಿರಲೇಬೇಕು. ಶ್ರಾದ್ದಸ್ಯ ಮಂತ್ರ ಉದ್ದೇಶ್ಯಾ ಉಪಭೋಗ್ಯಾನಿ ಭಕ್ತಿತಃ ನಾಮಗೋತ್ರತಯೋದ್ದೇಶ್ಯಾನ್ ಭವಾಂತರ ಗತಾನಪಿ. ನಾಮಗೋತ್ರ ಸರಿಯಾಗಿ ಹೇಳಿಬಿಟ್ರೆ ಎಲ್ಲೇ ಅವ್ರು ಹುಟ್ಟಿದ್ರು ಕೂಡ ಅಲ್ಲಿ ಮುಟ್ಟಿಸ್ತಾರೆ. ಪ್ರೀಣಯಂತಿ ಮನುಷ್ಯಾದೀನ್ ತದಾ ಆಹಾರತ್ವಪುಪಾಗತಾನ್. ಅವ್ರು ಏನಾಗಿ ಹುಟ್ಟಿರ್ತಾರೋ ಅವ್ರಿಗೆ ಬೇಕಾದ ಆಹಾರವನ್ನೇ ಅವ್ರ ರೂಪದಲ್ಲಿ ತಲುಪಿಸ್ತಾರೆ. ದೇವಜಾತಃ ಶುಭಕರ್ಮಾನುಯೋಗತಃ ತಸ್ಯ ಅನ್ನಂ ಅಮೃತಂ ಭೂತ್ವ. ಅಕಸ್ಮಾತ್ ಇವ್ರ ತಂದೆ ಏನಾದರೂ ದೇವಾಂಶನಾಗಿದ್ದು ಆತದ ಮೂಲ ರೂಪ ಸೇರ್ಕೊಂಡ್ಬಿಟ್ಟೆ ತಿಳ್ಕೊಂಬಿಡೋಣ. ಇವ್ರು ಮಾಡ್ತಕ್ಕಂಥ ಶ್ರಾದ್ದ ಅಮೃತದ ರೂಪದಲ್ಲಿ ಅವ್ರಿಗೆ ಮುಟ್ಟುತ್ತಂತೆ, ಆ ಫಾರ್ಮ್ನಲ್ಲಿ ಕೊಡ್ತಾರೆ ಅವ್ರಿಗೆ. ಯಾಕೆ ದೇವತೆಗಳ ಅನ್ನ ಯಾವುದು ಅಮೃತ, ಅದಕ್ಕೆ ಅಮೃತಾಂಧಸ ಅಂತ ದೇವತೆಗಳ ಹೆಸರು. ಅವ್ರಿಗೆ ಅಮೃತನೇ ಮುಖ್ಯವಾದ ಅನ್ನ ಅವರಿಗೆ, ಆ ರೂಪದಲ್ಲಿ ಕೊಡ್ತಾರಂತೆ. ದೇವತ್ವೇ ಭೋಗ್ಯ ರೂಪೇಣ. ಆಮೇಲೆ ತಸ್ಯ ಅನ್ನಂ ಅಮೃತಂ ಭೂತ್ವ ದಿವ್ಯತ್ವೇಪಿ ಅನುಗಚ್ಚತಿ. ದೇವತ್ವೇ ಭೋಗ್ಯ ರೂಪೇಣ ಪಶುತ್ವೇ ಪಿತೃಣಂ ಭವೇತ್. ಅವನೇನಾದರೂ ಪಶುವಾಗಿ ಹುಟ್ಟುಬಿಟ್ಟಿದ್ರೆ ಹುಲ್ಲಾಗಿ ಮುಟ್ಟುತ್ತಾರೆ, ಹುಲ್ಲಾಗಿ ಸೇರುತ್ತೆ ಹೋಗಿ. ತೃಣಂ ಭವೇತ್. ಶ್ರಾದ್ದಾನ್ನಂ ವಾಯುರೂಪೇಣ ನಾಗತ್ವೇ ಅಪಿ ಅನುಗಚ್ಚತಿ. ಹಾವಾಗಿ ಹುಟ್ಟಿದರೆ ವಾಯುರೂಪೇಣ, ಅವನು ವಾತಾಶನ. ಹಾವುಗೆ ಆಹಾರ ಯಾವುದು, ಗಾಳಿ, ಅದು ಗಾಳಿ ರೂಪದಲ್ಲಿ ತಲುಪುತ್ತಂತೆ ಅವರಿಗೆ. ಅನುಗಚ್ಚತಿ. ಪಾನಂ ಭವತಿ ಯಕ್ಷತ್ವೇ. ಯಕ್ಷರಾಗಿ ಹುಟ್ಟಿದರೆ ಅದು ದ್ರವ ರೂಪದಲ್ಲಿ ಹೋಗುತ್ತಂತೆ. ಗೃಧ್ರತ್ವೇಪಿ ತಥಾಮಿಷಂ. ಅದು ಹದ್ದಾಗಿ ಹುಟ್ಟಿದರೆ ಮಾಂಸದ ರೂಪದಲ್ಲಿ ಕನ್ವರ್ಟ್ ಮಾಡಿಕೊಡ್ತಾರೆ. ಹದ್ದಿ ಮಾಂಸ ಪ್ರಿಯ ಆದ್ದರಿಂದ ಆ ರೂಪದಲ್ಲಿ ಕೊಡ್ತಾರೆ. ಧನುಜತ್ವೇ ತಥಾ ಮಾಂಸಂ. ಧನುಜರಾಗಿ ಹುಟ್ಟಿದರೆ ಮಾಂಸ ರೂಪದಲ್ಲಿ ಕೊಡ್ತಾರೆ, ಅದು ಕೂಡ. ಪ್ರೇತತ್ವೇ ರುಧಿರೋದಕಂ. ಅವರು ಪ್ರೇತವಾಗಿ ಹುಟ್ಟಿದರೆ ರಕ್ತದ ರೂಪದಲ್ಲಿ ತಲುಪುತ್ತೆ ಅವರಿಗೆ. ರಾಕ್ಷಸರ ವೆರೈಟಿ ಅದು. ಧನುವಿನ ಮಕ್ಕಳಾದರೆ ಧನುಜ, ತಿಥಿ ಮಕ್ಕಳಾದರೆ ದೈತ್ಯರು. ಯಾತು ಪಿಂಡ ಕ್ರಿಯಾ ತತ್ರ ಮನುಷ್ಯತ್ವೇ ಅನ್ನಪಾನಾದಿ. ಮನುಷ್ಯನಾಗಿ ಹುಟ್ಟಿದರೆ ಅನ್ನ ಪಾನ ನಾನಾಭೋಗಕರಂ ತಥಾ, ಏನೇನು ಬೇಕೋ ಆ ರೀತಿಯಲ್ಲಿ ತಲುಪುತ್ತೆ. ಯಾತು ಪಿಂಡ ಕ್ರಿಯಾ ತತ್ರ ಬ್ರಾಹ್ಮಣಾನಾಂತು ಭೋಜನಂ ಯಜಮಾನಸ್ಯ ಪಿತ್ರಾದೀನ್ ತದನ್ನಂ ಉಪಗಚ್ಚತಿ. ಈ ಪಿಂಡಕ್ರಿಯೆ ಏನು ಮಾಡ್ತಾರಲ್ಲ, ಬ್ರಾಹ್ಮಣರ ಭೋಜನ ಪಿಂಡ ಮಾಡಿದರೆ ಯಜಮಾನಸ್ಯ ಪಿತ್ರಾದೀನ್ ತದನ್ನಂ ಉಪಗಚ್ಚತಿ. ಯಜಮಾನನ ಪಿತ್ರಾದಿಗಳು ಏನಿರ್ತಾರೆ ಅವರಿಗೆ ಅದು ಮುಟ್ಟುತ್ತೆ. ಯಥಾ ಗೋಷ್ಠೇ ವಿಸೃಷ್ಟೌ ವೈ ವತ್ಸೋ ವಿಂದತಿ ಮಾತರಂ ಏವಂ ಶ್ರಾದ್ಧೇ ಅನ್ನಮುದ್ದಿಷ್ಟಂ ಮಂತ್ರ ಪ್ರಾಪಯೇತೆ ಪಿತೃ. ದೃಷ್ಟಾಂತ ಕೊಡ್ತಾರೆ. ಒಂದು ಗೋಷ್ಠ ಇದೆ, ನೂರಾರು ಇದೆ, ದೊಡ್ಡ ಗೋಶಾಲೆಗಳಲ್ಲಿ ನೂರಾರು ಸಾವಿರಾರು ಗೋಗಳಿರುತ್ತೆ. ಒಂದು ಕರು ಬಿಟ್ಬಿಡ್ತಾರೆ. ಈಗ ಕರು ಬಿಡ್ತಾರೆ, ಕರು ಎಲ್ಲಿಗೆ ಹೋಗುತ್ತೆ, ಸೀದಾ ತನ್ನ ತಾಯಿ ಹುಡ್ಕೊಂಡು ಹೋಗಿಬಿಡುತ್ತಂತೆ. ಅದೇ ರೀತಿಯೇ ಈ ಶ್ರಾದ್ದದಲ್ಲಿ ಮಂತ್ರ ಸರಿಯಾಗಿ ಹೇಳಿಬಿಟ್ರೆ ಅದು ಎಲ್ಲೇ ಹುಟ್ಟಿದ್ರೂ ಕೂಡ ಕರೆಕ್ಟಾಗಿ ಅಲ್ಲಿ ಹುಟ್ಟುತ್ತೆ ಅಂತ ಹೇಳ್ತಾರೆ. ಆ ದೃಷ್ಟಾಂತನ ಮಹಾಭಾರತದಲ್ಲಿ ಇನ್ನೊಂದು ರೀತಿ ಕೊಡ್ತಾರೆ. ಯಾವಾಗಲೂ ಕರ್ಮ ಹೇಗೆ ಹೋಗುತ್ತೆ ಅಂತ ಕೇಳಿದರೆ ಕರ್ತಾರ ಉಪಗಚ್ಚತಿ. ಏನು ಮಾಡಿರುತ್ತೆ ಅವನಿಗೆ ಹೋಗುತ್ತೆ. ಯಾಕೆ ಯಥಾ ದೇನು ಸಹಸ್ರೇಶು ವತ್ಸೋ ವಿಂದತಿ ಮಾತರಂ. ಸಾವಿರಾರು ಹಸುಗಳಿದ್ದರೂ ಕೂಡ ಕರು ಹೇಗೆ ತನ್ನ ತಾಯಿನ ಹುಡ್ಕೊಂಡು ಹೋಗುತ್ತೋ ಹಾಗೆ ಕರ್ತಾರ ಪೂರ್ವಕೃತಂ ಕರ್ಮ, ಅವನು ಮಾಡಿದ ಕರ್ಮವನ್ನು ಹುಡ್ಕೊಂಡೋಗಿ ಗಂಟು ಬಿಡುತ್ತೆ ಅಂತ ಹೇಳ್ತಾರೆ.
ಇವತ್ತು ಕೂಡ ಅಷ್ಟೇ ಎಲ್ಲ ಓಡೋಗ್ಬಿಡ್ತಾರಲ್ಲ ಕ್ರಿಮಿನಲ್ಸು, ಪೊಲೀಸ್ ಹಿಡ್ಕೊಂಡು ಹೋಗ್ತಾರೆ, ಬರ್ತಾರಲ್ಲ ಅವ್ರನ್ನ ಹುಡ್ಕೊಂಡು ಕರೆಕ್ಟಾಗಿ ಹೋಗಿ ಅಲ್ಲಿ ಹಿಡ್ಕೊಂಡ್ಬರ್ತಾರೆ. ಎಲ್ಲಿ ಹೋದರೂ ಕೂಡ ಅವ್ರು ಹಿಡ್ಕೊಂಡ್ಬರ್ತಾರೆ. ಅದು ಸರಿಯಾದ ಪದ್ಧತಿ ಪ್ರಕಾರ. ಅಂದರೆ ಅವನು ಏನೋ ಅಡ್ರೆಸ್ ಓಡಿದೋದು ಮಾತ್ರಕ್ಕೆ ಅವನು ಎಕ್ಸ್ಕ್ಯೂಸ್ ಏನೂ ಅಲ್ಲ, ಅದು ಹೊಸ ಕೇಸ್ ಹಾಕ್ತಾರೆ, ಇನ್ನೊಂದು ಮೋಸ ಮಾಡ್ದ ಅಂತ ಹೇಳ್ಬಿಟ್ಟು. ಅಂದರೆ ಇವತ್ತಿನ ಕಾಲಕ್ಕೆ ಸಹ ಇವತ್ತಿಷ್ಟೇ ಏನಾಗಿದ್ದರೂ ಕೂಡ ಹುಡುಕ್ಲಿಕ್ಕೆ ಸಾಧ್ಯತೆ ಇದೆ ತಾನೇ. ಇವತ್ತು ಅನೇಕ ಕಾರಣದ ಹುಡುಕಕ್ಕೆ ಬರುತ್ತೆ. ಅದೇ ರೀತಿಯೇ ಅಲ್ಲಿ ಅನೇಕ ಫುಟ್ ಪ್ರಿಂಟ್ಸ್ ಸಮೇತ ಯಾವ್ದು ಬೇಕಾದ್ರೂ ಹೆಲ್ಪ್ ಆಗ್ಬೋದು ಅವರಿಗೆ. ಇಲ್ಲಿ ಮಂತ್ರ ಹೇಳಿಬಿಟ್ರೆ ಸಾಕು. ನಾಮ ಮಂತ್ರ ಸರಿಯಾಗಿತ್ತು ಅಂದರೆ ಪಿತೃಗಳಿಗೆ ಮುಟ್ಟೇ ಮುಟ್ಟುತ್ತೆ. ಏವಂ ಶ್ರಾದ್ಧೆ ಅನ್ನಮುದ್ದಿಷ್ಟಂ ಮಂತ್ರ ಪ್ರಾಪಯೇತೆ ಪಿತೃನೀತಿ. ಹೌದು, ಇವು ತಿಂಗಳಿಗೆ ಒಂದು ಸರ್ತಿ ಎಮ್ಮೋ ಮಾಡ್ತೀರಿ ಮಕ್ಕಳಿಗೆ. ತಿಂಗಳಿಗೆ ಒಂದು ಸರ್ತಿ ದಿವಸ ಎಮ್ಮೋ ಮಾಡಬೇಕಾಗಿಲ್ವಲ್ಲ. ಅದು ಹ್ಯಾಕೆ ಕೊಡ್ತಾರೆ ಅವ್ರು? ಅದನ್ನು ಅವ್ರು ಫಾರ್ಮಲ್ಲಿ ಕೊಡ್ತಾರೆ. ಕೊಡ್ಬೇಕಾದ್ರೆ ರಿಲೀಸ್ ಮಾಡೋದು ಆ ರೀತಿ ಕೊಡ್ತಾ ಹೋಗ್ತಾರೆ. ವರ್ಷ ಪೂರ್ತಿ ಆಗ ಕೊಡ್ತಾರೆ ಅವ್ರು. ಹೌದು, ಒಂದು ದಿವಸ ಕೊಡೋದಿಲ್ಲ ಅವರು. ಕೊಡ್ಬೇಕಾದ್ರೆ ಅಷ್ಟೇ ಕೊಡ್ತಾರೆ. ಇವತ್ತು ಹಾಕಿ ಫೀಸ್ ಕಟ್ಬಿಡ್ತೀರಿ, ಒಂದು ದಿವಸ ಅನ್ನ ಮಾಡಿ ಹಾಕೋದಿಲ್ಲ. ಏನು ಮಾಡ್ತಾರೆ? ತಿಂಗಳು ಪೂರ್ತಿ ಅದನ್ನು ಅಲ್ಲಿ ಬರುತ್ತೆ. ತಿಂಗಳು ಪೂರ್ತಿ ಒಂದೇ ಸರಿ ಕೊಡಬೇಕಾಗಿಲ್ಲ, ಹೊತ್ತಾನೆ ಅದು ಅಲ್ಲಿವರೆಗೂ ಕೊಡ್ತಾನೆ. ಕೆಲವು ಸರ್ತಿ ಏನು ಮಾಡ್ತಾರೆ, ವರ್ಷಕ್ಕೆ ಟಿಕೆಟ್ ಬುಕ್ ಮಾಡಿಬಿಡ್ತಾರೆ. ವರ್ಷ ಕೊಟ್ಬಿಟ್ಟು ಸಾಲ ಆಗ್ತದೆ. ದೊಡ್ಡ ಎಷ್ಟು ಸೇರಿಸ್ಬಿಡ್ತಾರಲ್ಲ, ಎಫ್ ಡಿ ಇಟ್ಬಿಡ್ತಾರೆ, ಹೋಗ್ತಾನೆ ಇರುತ್ತೆ ಒಂದು ಸರ್ತಿಗೆ. ಅದರಿಂದ ಇದು ಕೊಡೋದು ಹಾಗೆ. ಅದು ಯಾವಾಗ ಕೊಡಬೇಕು, ಎಷ್ಟು ಕೊಡಬೇಕಲ್ಲ ಅವ್ರಿಗೆ ಗೊತ್ತು. ಆ ರೀತಿ ಕೊಡ್ತಾ ಇರ್ತಾರೆ. ಮತ್ತು ಅವರ ದಿನಮಾನ ನಮ್ಮ ದಿನಮಾನ ಚೇಂಜ್ ಆಗುತ್ತೆ. ಅದು ಇವತ್ತು ಏನಾಗುತ್ತೆ, ನಿಮಗೆ ಅವರಿಗೆ ಕಳಿಸ್ತಾರೆ. ರಾತ್ರಿ ಅಮ್ಮ ಹೋಗಿಬಿಟ್ರೆ ಮಲಗಿರ್ತಾನಲ್ಲ ಅಂತ ಹೇಳಿ ಏನು ಮಾಡ್ಬೇಕು ನಾವಾಗ? ಅದು ಯಾವಾಗ ಕೊಡ್ತಾರೆ, ಅವ್ರಿಗೆ ಬೆಳಗಾದಾಗ ಕೊಡ್ತಾರೋ. ಅವ್ರಿಗೆ ಯಾವಾಗ ಕೊಡ್ಬೇಕು ಗೊತ್ತಿದೆ ಅವರಿಗೆ. ಡೆಲಿವರಿ ಟೈಮ್ ಅವ್ರಿಗೆ ಗೊತ್ತಿರೋದು. ಮುಟ್ಟಿತು ಅಂದರೆ ಮುಟ್ಟಿತು. ಅದೇ ದುಡ್ಡು ಕೇಳೋಕ್ಕೆ ಬರೋರು ಕೂಡ ನಾಳೆ ಎಮ್ಮೋ ಬರುತ್ತೆ. ನಮ್ಮಲ್ಲಿ ನೋಡಿ ಯಾರು ಬರುತ್ತೆ, ಸಾಲ ಕೊಟ್ಟಿರ್ತಾನೆ, ನಾಳೆ ಬಾ ಕೊಡ್ತೀನಿ ವಾಪಸ್ಸು ಅಂತ ಹೇಳ್ತಾನೆ. ನಾಳೆ ಎಮ್ಮೋ ಬರ್ತೀನಿ ಬೆಳಗ್ಗೆ 6 ಗಂಟೆಗೆ ಬರಲ್ಲ ಅವರು. ಯಾವಾಗ ಬರ್ತಾನೆ? ಸಾಮಾನ್ಯ ಮಧ್ಯಾಹ್ನ ಮೇಲೆ ಬರ್ತಾನೆ. ಯಾಕೆಂದರೆ ಎಮ್ಮೋ ಬರ್ಬೇಕಾದ್ರೆ ಹೇಳಿದ್ರಿಂದ ಅಷ್ಟೊತ್ತಿಗೆ ಬರ್ತಾನೆ. ಗೊತ್ತಾಯ್ತು? ಬೆಳಗ್ಗೆ 6 ಗಂಟೆ ಬಂದು ಕೊಡೋದಿಲ್ಲ. ಬಂದರೆ ಎಮ್ಮೋ ಬರಬೇಕು ಅಂತ ಹೇಳಿದ್ದಿಲ್ಲ ಅಂತ ಕೇಳ್ತಾರೆ. ನೀವು ಒಪ್ಕೊಂಡು ಎಮ್ಮೋ ಇಷ್ಟೊತ್ತಲ್ಲಿ ಬರುತ್ತೆ ಆಗಿದ್ದರೆ ಆ ಥರ ಕರೆಕ್ಟಾಗಿ ಮ್ಯಾಚ್ ಆಗೋದ್ರಿಂದ ಸಮಸ್ಯೆನೇ ಇಲ್ಲ. ಅಲ್ಲಿಗೆ ನಾಳೆ ದಿವಸ, ನಾಳೆ ಅಂದರೆ ನಾಡಿದ್ದು, ಇನ್ನೂ ಮುಗಿದಿಲ್ಲ, ಇನ್ನೂ ಬೇಕಾಷ್ಟು ವಿಷಯ ಹೇಳ್ತಾರೆ.